ನೋಡಿ ಈಗ ಅಕ್ರಮ ಲೇಔಟ್ಗೆ ಬಿ ಖಾತಾ ಭಾಗ್ಯ 2024 ಸೆಪ್ಟೆಂಬರ್ 10ರವರೆಗಿನ ಆಸ್ತಿಗೆ OTS ಅಂದರೆ ಒನ್ ಟೈಮ್ ಸೆಟಲ್ಮೆಂಟು, ಅನಧಿಕೃತ ಬಡಾವಣೆಗೆ ಅಂದರೆ ಅವರಿಗೆ ಈಗ ರಿಲೀಫ್ ಸಿಗ್ತಾ ಇದೆ. ಅಕ್ರಮ ಲೇಔಟ್ಗೆ ಇನ್ನಿಲ್ಲ ಅವಕಾಶ. ನೋಡಿ ಇಲ್ಲಿ ಎ ಖಾತಾ, ಬಿ ಖಾತಾ, ಇ ಖಾತಾ. ಇಲ್ಲಿ ನೋಡಿ 32 ಲಕ್ಷ ಬಿ ಖಾತಾ ಇರುವುದು, ಅಂದರೆ ಓವರಾಲ್ ನಾವು ಬೆಂಗಳೂರಲ್ಲಿ ನೋಡಿದ್ರೆ ಎ ಖಾತಾ ಇರುವುದು 23 ಲಕ್ಷ. ಅಂದರೆ ಇಲ್ಲಿ 32 ಲಕ್ಷ ಏನಿದೆ ಬಿ ಖಾತಾ, ಇವರು ನೋಡಿ ಕೆಲವೊಂದಿಷ್ಟು ಪಾಲಿಕೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿನೇ ಈಗ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಬಹುಮುಖ್ಯವಾದಂಥ ಒಂದು ಸಭೆ ಮಾಡಿದರು. ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾಧಿಕಾರಿ, ಪಾಲಿಕೆಯ ಆಯುಕ್ತರು ಎಲ್ಲರೊಂದಿಗೆ ಒಂದು ಸಭೆಯನ್ನು ಮಾಡಿ ಕೆಲವೊಂದಿಷ್ಟು ಖಡಕ್ ಆದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅನಧಿಕೃತವಾಗಿ ಯಾರೆಲ್ಲ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದಾರೋ, ಲೇಔಟ್ಗಳನ್ನು ಮಾಡ್ಕೊಂಡಿದ್ದಾರೋ ಅಂಥವರು ಸರ್ಕಾರದ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅಂದರೆ ಇಲ್ಲಿ ಮೊದಲು ಟ್ಯಾಕ್ಸ್ ಕಟ್ಟಬೇಕು. ನೋಡಿ ಎಷ್ಟೋ ಜನ ಟ್ಯಾಕ್ಸ್ ಕಟ್ತಾ ಇಲ್ಲ. ಈಗ ಈ ಖಾತಾ ಎ ಖಾತಾವನ್ನು ಹೊಂದಿರ್ತಾರೆ, ಟ್ಯಾಕ್ಸ್ ಕಟ್ತಾ ಇರಲ್ಲ. ಬಿ ಖಾತಾ ಇರುತ್ತೆ, ಟ್ಯಾಕ್ಸ್ ಕಟ್ತಾ ಇರುತ್ತೆ, ಅಂದರೆ ತೆರಿಗೆ ವ್ಯಾಪ್ತಿಗೆ ಅವರು ತಂದಿರ್ತಾರೆ. ಹಾಗಾಗಿ ಅಕ್ರಮ ಇದ್ದಿದ್ದು ಸಕ್ರಮ ಮಾಡುವಂಥ ಒಂದು ಪ್ರಯತ್ನಕ್ಕೆ ಸರ್ಕಾರ ಈಗ ಕೈ ಹಾಕಿದೆ ಅಂತ ಹೇಳ್ಬೋದು. ನೋಡಿ ಈಗ ರಾಜ್ಯದ ಎಲ್ಲ ಭಾಗಗಳಲ್ಲಿನ ಅಕ್ರಮ ಬಡಾವಣೆಗಳ ಸಕ್ರಮಕ್ಕೆ ಕ್ರಮವನ್ನು ಕೈಗೊಳ್ಳುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಬಿ ಖಾತಾ ನೀಡಿ ಅಕ್ರಮ ಬಡಾವಣೆಯ ಆಸ್ತಿಗಳಿಂದ ತೆರಿಗೆ ವಸೂಲಿಯನ್ನು ಮಾಡಬೇಕು. ಹೊಸದಾಗಿ ಅಕ್ರಮ ಬಡಾವಣೆಗಳನ್ನು ಏನಾದರೂ ಮಾಡಿದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ ಆಗಿರ್ತಾರೆ, ಆಯಾ ವ್ಯಾಪ್ತಿಯ ಅಧಿಕಾರಿಗಳು ಜವಾಬ್ದಾರಿಯಾಗಿರ್ತಾರೆ ಅಂತೇಳಿ CM ಸೂಚನೆ ಕೊಟ್ಟರು. ಅಂದರೆ ಈಗ ನೋಡಿ ಎ ಖಾತಾ ಅಂತಂದರೆ ಏನು, ನಿಮಗೆ ಒಂದೆರಡು ಲೈನಲ್ಲಿ ಹೇಳ್ಬಿಡ್ತೀನಿ ನಾನು. ಯಾವುದೇ ಅಕ್ರಮವನ್ನು ಎಸಗದೆ, ಅಂದರೆ ಯಾವುದೇ ಅಕ್ರಮ ಎಸಗದೆ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ ಇನ್ನೊಬ್ಬರ ಆಸ್ತಿ ಹೊಡೆದಿರೋದಾಗಿರ್ಬೋದು, ಜಾಗ ತೆಗೆದುಕೊಂಡಿದ್ದಾರಾಗಿರ್ಬೋದು, ಅಕ್ರಮವನ್ನು ಎಸಗದೆ ನಿಯಮಬದ್ಧವಾಗಿ ಕಟ್ಟಡ ಅಥವಾ ಬಡಾವಣೆ ನಿರ್ಮಾಣ ಮಾಡಿದರೆ ಅಂಥವಳಿಗೆ ಸ್ಥಳೀಯ ಸಂಸ್ಥೆಗಳು ಒಂದು ಲೆಟರ್ ಅಂತ ಕೊಡುತ್ತೆ, ಅಂದರೆ ಪರವಾನಗಿ ಅಂತ ಕೊಡುತ್ತೆ, ಲೈಸೆನ್ಸ್ ರೀತಿಯ ಕೊಡುತ್ತೆ. ಹಾಗಾಗಿ ಅದನ್ನು ನಾವು ಎ ಖಾತಾ ಅಂತ ಕರಿತೀವಿ. ಎ ಖಾತಾ ಅಂತ ಹೇಳಿದ್ರೆ ನಿಯಮದ ಪ್ರಕಾರವಾಗಿ ಯಾವುದೇ ಅಕ್ರಮ ಇಲ್ಲದೆ ಕಟ್ಟಡ ಅಥವಾ ಲೇಔಟ್ ಮಾಡ್ಕೊಂಡಿರೋದು, ಇದಕ್ಕೆ ಎ ಖಾತಾ ಅಂತ ಕರಿತೀವಿ. ಅದರ ಯಾವುದೇ ಅಲ್ಲಿ ಟೆನ್ಷನ್ ಇರೋದಿಲ್ಲ. ಬಿ ಖಾತಾ ಅಂತ ಹೇಳಿದ್ರೆ ನಿಯಮಬದ್ಧವಾಗಿ ಕಟ್ಟಡಗಳು ನಿರ್ಮಾಣ ಆಗದೆ ಇಲ್ಲಿ ಅಂಥವುಗಳಿಗೆ ಎ ಖಾತಾ ಲಭ್ಯ ಆಗುವುದಿಲ್ಲ. ನೋಡಿ ಇಲ್ಲಿ ನಿಯಮಗಳನ್ನು ಅವರು ಪಾಲನೆ ಮಾಡಿರೋದಿಲ್ಲ. ಈಗ 5 ಅಂತಸ್ತು ಕಟ್ಟಡ ಕಟ್ಟಬೇಕು ಅಂತಿರುತ್ತೆ, ಇವರು ಪರ್ಮಿಷನ್ ತೆಗೆದುಕೊಂಡಿರೋದು ಬೇರೆ ಇರುತ್ತೆ, ಅಥವಾ ಪರ್ಮಿಷನ್ ತೆಗೆದುಕೊಂಡಿರ್ತಾರೆ 6-7 ಅಂತಸ್ತು ಕಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಮತ್ತು ಪಾಲಿಕೆ ಏನೋ ಒಂದು ಅವಘಡ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಬುದ್ಧಿ ಕಲಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಿರುತ್ತೆ, ಮತ್ತು ಕೆಲವೊಬ್ಬರು ಟ್ಯಾಕ್ಸ್ ಕಟ್ತಾ ಇರಲ್ಲ. ಹಾಗಾಗಿ ಇಲ್ಲಿ ಬಿ ಖಾತಾದಾರಿಗೂ ಕೂಡ ರಿಲೀಫನ್ನು ಸರ್ಕಾರ ಕೊಡ್ತಾ ಇದೆ, ಮತ್ತು ಯಾರ್ಯಾರೆಲ್ಲ ತೆರಿಗೆ ವಂಚನೆ ಮಾಡಿದ್ದಾರೋ ಅಂಥವ್ರಿಗೆ ಬಿಸಿ ಮುಟ್ಟಿಸಲಿಕ್ಕೆ ಮಹತ್ವವಾದಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ.